ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಜಿಯನ್. ಇವತ್ತು ನಾನು ಕೆಲವು ಆರ್ಗ್ಯಾನಿಕ್ ಐಟಮ್ಸ್ ಯೂಸ್ ಮಾಡಿಕೊಂಡು ಯಾವ ರೀತಿ ಪುರಿ ಖಾರ ಹಚ್ಚೋದು ಅಂತ ತೋರಿಸ್ತೀನಿ. ಇವೆಲ್ಲ ನಿಮಗೆ ಗೊತ್ತಿರೋದೆ, ಜಸ್ಟ್ ನಮ್ಮ ಹಸ್ಬೆಂಡ್ ಕೇಳಿದ್ದಕ್ಕೆ ನಾನು ಮಾಡ್ತಿರೋದು. ಬಾಣಲೆ ದೊಡ್ಡದಿಟ್ಟಿದ್ದೀನಿ, ಸ್ಟವ್ ಹಚ್ಚಿದೆ. ಇದು ಗಾಣದ ಎಣ್ಣೆ, ಸನ್ಫ್ಲವರ್ ಆಯಿಲ್ ಇದೆ. ಆ್ಯಕ್ಚುಲಿ ನಾವೇನು ಲೇಬಲ್ ಇದು ತೆಗೆದುಬಿಟ್ಟಿದ್ದೀವಿ, ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ. ಇದು ಎಷ್ಟು ಬೇಕೋ ಅಷ್ಟು ಹಾಕೋತೀನಿ. ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂ ಇರೋದ್ರಿಂದ ಕಡಿಮೆ ಎಣ್ಣೆ ಸಾಕು. ಇಲ್ಲೊಂದು ಸ್ವಲ್ಪ ಬಂದು ನೋಡ್ಕೊಡಿ ಎಷ್ಟು ಹಾಕ್ತೀನಿ ಅಂತ. ವಿಡಿಯೋ ಸ್ವಲ್ಪನೇ ಹಾಕಿರೋದು. ಇನ್ನು ಒಗ್ಗರಣೆ ಅಂದಮೇಲೆ ಸಾಸಿವೆ ಇರಲೇಬೇಕು, ಸೊ ಸ್ವಲ್ಪ ಹಾಕ್ತೀನಿ. ಮುಂಚೆನೇ ಹಾಕ್ಬಿಡ್ತೀನಿ ನಾನು. ಪುರಿ ಖಾರ ಹಚ್ತಿರೋದ್ರಿಂದ ಸ್ವಲ್ಪ ಕಡಲೆಕಾಯಿ ಬೀಜನೂ ಹಾಕ್ತೀನಿ. ಇದು ಸನ್ಫ್ಲವರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್. ನಮ್ಮ ಬ್ರಾಹ್ಮೆ ಆರ್ಗ್ಯಾನಿಕ್ ಶಾಪ್ ಮಲ್ಲೇಶ್ವರಂ 8 ಕ್ರಾಸ್ನಲ್ಲಿ ಸಿಗುತ್ತೆ. ಇಂಟ್ರೆಸ್ಟ್ ಇರೋರಿಗೆ ಡಿಸ್ಕೌಂಟಲ್ಲಿ ಕೊಡ್ತೇವೆ. ಕಾಂಟ್ಯಾಕ್ಟ್ ನಂಬರ್ 7019909492. ವಾಟ್ಸಪ್ಪಲ್ಲಿ ಯಾವಾಗಲೂ ಅವೈಲಬಲ್ ಇರ್ತೇವೆ. ಇವಾಗ ಇದು ಕಡಲೆಕಾಯಿ ಬೀಜನ ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ತಾ ಇದ್ದೇನೆ. ಆರ್ಗ್ಯಾನಿಕ್ ಕಡಲೆಕಾಯಿ ಬೀಜನೂ ಸಿಗುತ್ತೆ, ಗ್ರೌಂಡ್ ನಟ್ ಸೀಡ್ಸು. ಬಟ್ ನಾವು ಇನ್ನೂ ಅದನ್ನು ಇಟ್ಟಿಲ್ಲ. ನಿಧಾನಕ್ಕೆ ಕಸ್ಟಮರ್ಸ್ಗೆ ಏನು ಬೇಕು ಡೈಲಿ ಅನ್ನೋದನ್ನ ನೋಡಿಕೊಂಡು ಬೇಕೇ ಬೇಕು ಅನ್ನೋಂಥದ್ದು ಮಾತ್ರ ಉಪ್ಪು, ಎಣ್ಣೆ, ಬೆಲ್ಲ, ಈ ಥರ ಸಕ್ಕರೆ, ಈ ಥರದ್ದು ಇಟ್ಟಿದ್ದೀವಿ. ಕಡಲೆಕಾಯಿ ಬೀಜ ಕೆಂಪಾಗ್ತಾ ಇದೆ. ಇದು ನ್ಯೂಟ್ರಿಷನ್ ವ್ಯಾಲ್ಯೂ ಚೆನ್ನಾಗಿರೋದ್ರಿಂದ ಇದನ್ನು ನಾವು ಬಾಂಡೆಗೆ ಹಾಕಿದಂಗೆ ಸ್ಮೆಲ್ಲು ಬರುತ್ತೆ, ಮತ್ತು ಹೊಗೆ ನೋಡ್ಬೋದು. ಸೂಟಿ ಇದು ಕಾರ್ಬನ್ ಏನು ಹೊಗೆ ಏನಿದೆ ಅದು ಬರುತ್ತೆ. ಅದು ಚಿಕ್ಕಾಗಿದ್ದಷ್ಟು ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಅಂದರೆ ವಾಟ್ ಎವರ್ ಇಟ್ ಈಸ್ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದೆ ಅಂತ. ಸೊ ನ್ಯೂಟ್ರಿಷನ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಎಣ್ಣೆ ಸಾಕು. ಕಡಲೆಕಾಯಿ ಬೀಜ ಆಗ್ತಾ ಇದೆ ನೋಡಿ, ತೋರಿಸಿ. ನಮ್ಮ ಹಸ್ಬೆಂಡೇ ವಿಡಿಯೋ ಮಾಡ್ತಿರೋದು, ನನಗೆಲ್ಲ ವಿಡಿಯೋ ಪಾಪ ಅವರೇ ಮಾಡಿಕೊಡೋದು. ನಂಗೆ ತುಂಬ ಹೆಲ್ಪು, ಸಪೋರ್ಟು ಎಲ್ಲ ನಮ್ಮ ಹಸ್ಬೆಂಡೇ. ಇದನ್ನೂ ಸ್ವಲ್ಪ ಕೆಂಪಗಾಗಿದೆ, ಆವಾಗ ಹಸಿ ಹಸಿ ಇರಲ್ಲ, ಚೆನ್ನಾಗಿ ನಾವು ಬಾಯಲ್ಲಿ ಕ್ರಷ್ ಮಾಡ್ಬೋದು ಕಡಲೆಕಾಯಿ ಬೀಜನ. ನಾನಿಲ್ಲಿ ಸಾಸಿವೆ ಕಡಲೆಕಾಯಿ ಬೀಜ ಒಟ್ಟಿಗೆ ಹಾಕ್ತೆ. ಈ ಕಡಲೆಕಾಯಿ ಬೀಜ ಕೆಂಪಾಗೋಷ್ಟರಲ್ಲಿ, ಅಂದರೆ ನೀಟಾಗಿ ಫ್ರೈ ಆಗೋಷ್ಟರಲ್ಲಿ ಆ ಸಾಸಿವೆ ಸಿಡಿತಾ ಇರುತ್ತೆ. ಸೊ ನಾನು ಒಟ್ಟಿಗೆ ಹಾಕ್ಬಿಡ್ತೀನಿ. ಇದು ನನ್ನ ಐಡಿಯಾ. ಟಿಪ್ಸ್ಗಳು ಬೇಕಾದಷ್ಟು ಕೊಡ್ತೀನಿ, ಅದೆಲ್ಲ ಏನಿಲ್ಲ. ಚೆನ್ನಾಗಿ ಕೆಂಪಾಗಿದೆ. ಇವಾಗ ನಾನು ಇಲ್ಲಿ ಕಟ್ ಮಾಡಿರೋ ಕೆಂಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕ್ತೀನಿ. ಬೇಕಾದರೆ ಅಚ್ಕಾರದ ಪುಡಿ ಹಾಕ್ಕೋಬೋದು. ಇದರಲ್ಲಿ ಬೀಜ ಸಿಕ್ಕುತ್ತೆ, ಅಚ್ಕಾರದ ಪುಡಿ ಹಾಕಿದ್ರೆ ಬೀಜ ಸಿಕ್ಕಲ್ಲ. ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣ, ಇದನ್ನು ಅಷ್ಟೇ ಪ್ಯೂರ್ ಅರಿಶಿಣ ಕೇಳ್ತಾರೆ ನಮ್ಮಲ್ಲಿ, ಅದನ್ನು ತರಿಸ್ತೀವಿ ನಾವು. ಮತ್ತು ಇದು ಪಿಂಕ್ ಸಾಲ್ಟ್, ಪೌಡರ್ ಸಾಲ್ಟು, ಪಿಂಕ್ ಸಾಲ್ಟು. ಒಗ್ಗರಣೆಗೆ ಒಂದು ಚೂರು ಹಾಕ್ತಾ ಇದ್ದೀನಿ. ಒಗ್ಗರಣೆ ಆಯಿತು ನೋಡಿ, ಇದನ್ನು ಆಯಿತು. ಮೆಣಸಿನ್ಕಾಯಿಯೂ ಆಗೋಯ್ತು ಆ ಕಾವಿಗೆನೆ. ಈಗ ನಾನು ಈ ಪುರಿ ಏನಿದೆ ಇದನ್ನು ಇದಕ್ಕೆ ಹಾಕ್ತೇನೆ. ನಾನು ಸ್ವಲ್ಪ ಈ ಬಾಂಡೆ ಫುಲ್ ಹಾಕ್ತೀನಿ. ನಾವು ಮಂಡಕ್ಕಿ ಪುರಿ ತೊಗೊಂಡಿದ್ದೀವಿ. ಇದೆಲ್ಲ ಮಾಡ್ತಾರಲ್ಲ ಬೇರ್ ಪುರಿ, ಅದು ಆ ಪುರಿ ಅಲ್ಲ. ಸೊ ಇವತ್ತಿನ ಒಂದು ಈ ರೆಸಿಪಿನಲ್ಲಿ ನಮ್ಮ ಆರ್ಗ್ಯಾನಿಕ್ಸ್ನ ಗಾಣದೆಣ್ಣೆ
ಹಾಗೂ ಪಿಂಕ್ ಸಾಲ್ಟ್ ಉಪಯೋಗಿಸಿದ್ದೀವಿ. ಇದಕ್ಕೆ ಸ್ವಲ್ಪ ಹುರ್ಗಡ್ಲೆನೂ ಹಾಕ್ತೆ. ಇದು ಇಂಟ್ರೆಸ್ಟ್ ಇರೋವ್ರಿಗೆ. ಆ್ಯಕ್ಚುಲಿ ಇದು ಒಗ್ಗರಣೆ ಆರಿದ್ಮೇಲೆ ಹಾಕ್ಬೇಕಿಲ್ಲ ಅಂದರೆ ಪುರಿ ಹಾಕಿದ್ರೆ ಮಿಕ್ಸ್ ಮಾಡಿದಾಗ ಕಾಯಿ ಆಗುತ್ತೆ. ಸೊ ಇಲ್ಲೇನೋ ಅಂತ ನಾನು ಬಿಸಿ ಮಾಡಿಲ್ಲ, ಅದರಿಂದ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಖಾರದ ಪುಡಿ ಹಾಕಿದ್ರೆ ಕೆಂಪಗೆ ಬರುತ್ತೆ ಸ್ವಲ್ಪ, ಅದು ಅವ್ರವ್ರ ಇಷ್ಟ. ಕೊಬ್ಬರಿ ಹಾಕ್ಕೊಳ್ಳೋರು ಹಾಕ್ಕೋಬೋದು, ಕೊಬ್ಬರಿನ ಪೀಸಸ್ ಮಾಡಿ. ಹಿಂದೆ ನಮ್ಮಮ್ಮ ಎಲ್ಲ ಹಾಕೋರು. ನಮ್ಮಲ್ಲಿ ಏನೇ ಒಗ್ಗರಣೆ ತಿಂಡಿ ಮಾಡಿದ್ರು ಕೊಬ್ಬರಿ ಅರ್ಧಚಂದ್ರಾಕಾರವಾಗಿ ಹೆಚ್ಚು ಹಾಕೋರು. ನಮಗಷ್ಟು ಪೇಷನ್ಸ್ ಇಲ್ಲ. ಸೊ ಓಕೆ, ಇದು ರೆಡಿಯಾಗಿದೆ. ಸ್ವಲ್ಪ ಕೈಯಲ್ಲಿ ಕಲಿಸ್ಬೋದು ಆರಿದ್ಮೇಲೆ. ಇವಾಗ ಇದಕ್ಕೆ ಸ್ವಲ್ಪ ಮೇಲೆ ಉಪ್ಪು ಹಾಕ್ತೀನಿ. ಒಗ್ಗರಣೆ ಸ್ವಲ್ಪ ಹಾಕಿದ್ರಿಂದ ಇದು ಸ್ವಲ್ಪ ಉಪ್ಪು ಕಡಿಮೆನೇ ಯೂಸ್ ಮಾಡೋದು. ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಸೊ ಪಿಂಕ್ ಸಾಲ್ಟ್ ಪೌಡರ್, ಕೋಲ್ಡ್ ಪ್ರೆಸ್ಡ್ ಆಯಿಲ್, ಸನ್ಫ್ಲವರ್ ಆಯಿಲ್ಗೋಸ್ಕರ ಬ್ರಾಹ್ಮಿ ಆರ್ಗ್ಯಾನಿಕ್ಸ್ ಮಲ್ಲೇಶ್ವರಂ 8 ಕ್ರಾಸ್ಗೆ ಭೇಟಿ ಕೊಡಿ. 7019990492ಗೆ ವಾಟ್ಸಪ್ ಮಾಡಿ. ವಾಟ್ಸಪ್ಪಲ್ಲಿ ಯಾವಾಗಲೂ ಅವೈಲಬಲ್ ಇರ್ತೀವಿ. ಆಯಿತು. ಸ್ವಲ್ಪ ಕೈಯಲ್ಲಿ ಕಲಿಸ್ಬೇಕು ಇದು ಆರಿದ್ಮೇಲೆ ಬಾಣಲೆ. ಇದರ ಅಲಂಕಾರ ಏನಿಲ್ಲ. ಸೊ ಪುರಿ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ನನ್ನ ಹಸ್ಬೆಂಡ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಕೊಡ್ತಾ ಇದ್ದೇನೆ. ನನ್ನ ಸ್ನ್ಯಾಕ್ಸ್ ಬೇರೆ ಇದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ನಮಸ್ಕಾರ.